ನೋಡಿ, ನಾವು ಈಗ SIT ಇದೆ, ತೆರಿಗೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವೇನು ಮಾತನಾಡಕ್ಕೆ ಹೋಗಬಾರ್ದು. ವಿಶೇಷವಾಗಿ ನಾನು ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ. SIT ರಚನೆಯಾಗಿದೆ. ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತದೆ. ಸತ್ಯ ಅಸತ್ಯ ಅದೆಲ್ಲವನ್ನು ಕೂಡ ಕಾನೂನು ಕೈಗೊಳ್ಳುತ್ತದೆ. ಸಿಡಿ ಹಿಂದೆ ಕಾಂಗ್ರೆಸ್ ನಾಯಕರಿದ್ದಾರೆ, ಸಿಡಿ ಹಿಂದೆ ಕಾಂಗ್ರೆಸ್ ನಾಯಕರಿದ್ದಾರೆ, ಕುಮಾರಸ್ವಾಮಿ ಇಡೀ ಸಿಡಿ ಹಿಂದೆ ಕಾಂಗ್ರೆಸ್ ನಾಯಕರಿದ್ದಾರೆ. ಕಾಂಗ್ರೆಸ್ ನಾಯಕರನ್ನು ಮಾಡಕ್ಕೆ ಹೇಳ್ತಾರೆ. ಮತ್ತಿದು ಸಿಡಿ ವಿಚಾರಗಳು ಭಾಳ ಕೀಳು ಮಟ್ಟದ ಕೆಲಸ. ಎಲ್ಲೋ ಒಂದು ಕಡೆ ಚುನಾವಣೆ ಎಲ್ಲ ರಾಜಕೀಯ ಪಕ್ಷಗಳು ಕೂತ್ಕೊಂಡು ಈ ಸಿಡಿ ವೈಯಕ್ತಿಕ ವಿಚಾರಗಳು ಪ್ರಜ್ವಲ್ ರೇವಣ್ಣ ಕೇಸು ಅತಿರೇಕ ಇದು ಬೇರೆ. ಎಷ್ಟೋ ಕೇಸ್ನಲ್ಲಿ ವೈಯಕ್ತಿಕ ಕೇಸ್ಗಳಲ್ಲಿ ಸಹ ಈ ಯಾರನ್ನೋ ಶಿಕ್ಷೆ ಹಾಕುವಂಥದ್ದು, ಟ್ರ್ಯಾಪ್ ಮಾಡುವಂಥದ್ದು ಇಂಥವು ಭಾಳ ಕೇಳುವಂಥದ್ದು. ಪ್ರಜ್ವಲ್ ರೇವಣ್ಣ ಕೇಸ್ಗೆ ನಾನು ಭಾಳ ಗಂಭೀರವಾದಂಥ ಅಪಾಧ್ಯ. ಸುಮಾರು 2-3 ಸಾವಿರ ಜನರ ಒಂದು ಮಾರಾಟವನ್ನು ಹಾಳು ಮಾಡಿದ್ದು ಅಂತೇಳಿ ಮಾಧ್ಯಮದಲ್ಲಿ ಇವತ್ತು ನಾವು ಕೂಡ ನೋಡಿದ್ದೀವಿ. ಸತ್ಯಾಸತ್ಯತೆ SIT ತನಿಖೆ ಆಗಲು ಹೊರಬರ್ತದೆ. ಸರ್, ಈಗ ಹನಿ ಟ್ರ್ಯಾಪ್ ಮಾಡೋದು, ರಾಜಕಾರಣ ಟಾರ್ಗೆಟ್ ಮಾಡಿ ಟ್ರ್ಯಾಪ್ ಮಾಡೋದು ಎಲ್ಲೋ ಒಂದು ಕಡೆ ಕೀಳು ಮಟ್ಟದ್ದು. ಇದನ್ನು ಬಿಟ್ಟು ನಾವು ಹೊರಬಿಡ್ಬೇಕು. ಯಾಕಂದ್ರೆ ಜನ ಈಗ ವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ. ಜನ ಪಕ್ಷಾತೀತವಾಗೈತೆ ಜನ ವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ. ಹನಿ ಟ್ರ್ಯಾಪ್ ಮಾಡೋಂಥದ್ದು, ಇಂಥ ಚಿಲ್ಲರೆ ಕೆಲಸ ವೈಯಕ್ತಿಕವಾಗಿ ನಾವು ಮಾತಾಡೋದು. ನಮ್ಮ ಪಕ್ಷದ ಪಾಲಿಸಿ, ಅವ್ರ ಪಕ್ಷದ ನಮ್ಮ ಪಕ್ಷದ ಸಾಧನೆ, ಅವ್ರ ಪಕ್ಷದ ಸಾಧನೆ ಟೀಕೆ ಮಾಡುವಂತೆ. ಚುನಾವಣೆ ಒಂದು ಆರೋಗ್ಯಕರವಾದಂಥದ ಟೀಕೆ ಟಿಪ್ಪಣಿ ನಡೀಲಿ. ಅಭಿವೃದ್ಧಿ ಬಗ್ಗೆ, ಅವರ ವೈಫಲ್ಯ ಬಗ್ಗೆ, ಅವರ ಭ್ರಷ್ಟಾಚಾರ ಬಗ್ಗೆ ಇವೆಲ್ಲರೂ ಕೂಡ ಆಗಲಿ. ಈ ಹನಿ ಟ್ರ್ಯಾಪು, ಸಿಡಿ ಎಲ್ಲೋ ಜನರಿಗೆ ಹೇಸಿಗೆ ಬರ್ತಾ ಇದೆ. ಅದು ಇದಕ್ಕೆ ನಿಲ್ಲಬೇಕು. ಅದನ್ನು ನಾವು ಪ್ರಜ್ವಲ್ ರೇವಣ್ಣ ಕೇಸಿಗೆ ನಾನು ಟೈಪ್ ಮಾಡೋದಾಗಿ. ಪ್ರಜ್ವಲ್ ರೇವಣ್ಣ ಕೇಸು ಭಾಳ ಗಂಭೀರವಾದದ್ದು. ಆ ಮಟ್ಟಿಗೆ ನಮ್ಗೆ ಗೊತ್ತಿಲ್ಲ. ಮಧ್ಯದಲ್ಲಿ ತೋರಿಸೋ ಪ್ರಕಾರ 1000, 2000, 3000 ಇದನ್ನು ಗಂಟೆ ಸಂಘ ನಾನು ಹೇಳಕ್ಕಾಗಲ್ಲ. ನನಗೆ ಅಲ್ಲ, ಈ ಇಷ್ಟೆಲ್ಲ ನಡೀತಾ ಇದೆ. ಮೈತ್ರಿ ಅವರು BJP ಮತ್ತು JDS ಮೈತ್ರಿ ಇದೆ. ಇದು ಯಾವುದು ಮತದಾನ ಎಫೆಕ್ಟ್ ಆಗಲ್ಲ. ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಸಂಬಂಧ ಇರ್ತದೆ. ಯಾಕಂದ್ರೆ ಅವ್ರು ಮಾಡಿದ್ಮೇಲೆ ಅವರ ಮೈತ್ರಿ ಪಕ್ಷ ಮೇಲೆ BJP ಮಹಿಳೆಯರ ಬಗ್ಗೆ ಭಾಳಷ್ಟು ಗೌರವವನ್ನು ವಿಚಾರಗಳು ಮಾತಾಡ್ತಾರೆ. ಅಂತ BJP ಅವರು ಅಥವಾ ಕಾಂಗ್ರೆಸ್ ನಾವು ಯಾರೂ ಇವ್ರಿಗೆ ಇಂಥ ಕೆಲಸ ಮಾಡೋದು ತಿಳಿಲ್ಲ. ಪ್ರಜ್ವಲ್ ರೇವಣ್ಣಗೆ ಯಾರು ತಾಯಿ ಬದಿಯಲ್ಲ ಇಲ್ಲ ಅಂತ ಕೆಲಸ ಮಾಡ್ತಾರೆ. ಅವ್ರ ಮೇಲೆ ಆರೋಪ ಸತ್ಯ ಇದ್ರೆ ಭಾಳ ಏನು ಕೃತ್ಯ ಇದು, ಕೃತ್ಯ ಇದು ಮಾಡಿದ್ದು. ಸೈಕೋ ಅಂತಾರೆ ಅದು ಮಾಡಿದ್ರೆ ಸೈಕೋ. ಸ್ವಾಭಾವಿಕವಾಗಿ ಸ್ವಲ್ಪ ಆಗ್ತದೆ. ಮಹಿಳೆಯರು ದಿವಸ ಈ JDS ಪಕ್ಷ ಬಗ್ಗೆ ಒಂದು ಅಸಹ್ಯಕರವಾದಂಥ ವಾತಾವರಣ ಇರೋದ್ರಿಂದ ಅವ್ರ ಮಹಿಳಾ ಮತದಾರರು ಸ್ವಲ್ಪ ಮೇಲೆ ಬೇಸರ ಮಾಡ್ಕೊತಾರೆ. ಈ ಪ್ರಜ್ವಲ್ ಇದೇನಕ್ಕೆ ಪ್ರಕರಣ ನಡೀತು, ಇದು ಕಾಂಗ್ರೆಸ್ ಇದ್ದಾಗಲೇ ಅವಾಗೇನು ಮೈತ್ರಿ ಸರ್ಕಾರ ಅವಾಗಲೇ ನಡೆದಿತ್ತು. ಕಾಂಗ್ರೆಸ್ ಅವ್ರು ಮಾಡ್ತೀವಿ, ಅವಾಗ ಮಾಡ್ತೀವಿ ಅಥವಾ ನಾವು ಮಾಡೋದ್ರೆ ಮಾಡ್ತೀವಿ. ನಾವು ಯಾರು ಕಾಂಗ್ರೆಸ್ ಅವ್ರಿಗೆ ಮಾಡ್ರಪ್ಪ ಅಂದ್ರೆ 2-3 ಸಾವಿರ ಮಂದಿ ಮಹಿಳೆಯರ ಮೇಲೆ ಯೂಸ್ ಮಾಡ್ತೀವಿ ಅಂತ ಏನು ಮಾಡ್ತೀವಿ. BJP ಮುಂಚ್ಕೊಳ್ಳಿ ಸಂಸದ ಅವನು ಕೆಲಸ ಮಾಡ್ತಾರೆ. ಆಯ್ತು, ಯಾರೋ ಏನಪ್ಪ ಮಾಡ್ತಾರೆ ಮಾಡ್ತಾನಂದ್ರೆ ಇವರು ಮಾಡ್ತಿರ್ಬೇಕು ಮಾಡಿದ್ರೆ ಯಾರು ಕಾಂಗ್ರೆಸ್ ಅವ್ರು ಮಾಡ್ತಿರ್ತಾರೆ, ಯಾರು ಮಾಡಕ್ಕೆ ಹೇಳಿದ್ರು. ಸುಮ್ಮನೆ 5 ವರ್ಷ 6 ವರ್ಷ ಹಳೆಯದು ಬೆಳೆಯೋದಲ್ಲ, ಹಳೆದು ಇರ್ತದೆ, ಹೊಸದು ಇರ್ತದೆ. ಅಲ್ಲಿ ಇಲ್ಲ ಇಲ್ಲ ನಡೀತಾವೆ ಸೈಕೋ ಸರಿಗೆ. ವಿಜೇಂದ್ರ ಹೇಳ್ತಾರೆ ಸರ್, ನಾವು ರಾಜಕೀಯವಾಗಿ ಬೆಳೆಸ್ಕೊಳ್ತಾ ಇದ್ದಾರೆ. ಮೊದಲನೇ ಹಂತ ಚುನಾವಣೆಯಲ್ಲಿ ವರ್ಕೌಟ್ ಆಗಲಿ, ಈಗ 2ನೇ ಹಂತದಲ್ಲಿ ಇದನ್ನು ಹೆಚ್ಚಾದ ಪ್ರಚಾರ ತಗೋತಾ ಇದ್ದಾರೆ ಕಾಂಗ್ರೆಸ್. ನಾವು ಅದನ್ನು ರಾಜಕೀಯವಾಗಿ ನಾವೇನು ಬೇರೆ ಪಕ್ಷಗಳು ನಾವು ಡ್ರೈವರು ಇದೆ ಕಾನೂನು SIT ಇರ್ತಾರೆ ಬಿಡಿ ಸಾಕಿ. ನಮಗೆ ಹೇಳಕ್ಕೆ ನಾವು ಈಗ ನಮಗೆ 2-3 ದಿವಸ ಆಯ್ತು ಜನ ಏನು ಟಿ ವಿ ಆನ್ ಮಾಡಿದ್ರು. ಬೆಳಿಗ್ಗೆ 60 ಸಾಕಾಗಿದೆ ಸರ್. ಟಿ ವಿ ಕೊಟ್ಟಿದ್ದೀವಿ. ಈಗ ಬೆಳಿಗ್ಗೆ ಎದ್ಕೊಂಡು ಬರೀ ಎಟ್ಟರೆ ಬಿಟ್ಬಿಡಿ ಅದನ್ನು. ಬೇರೆ ಬೇರೆ ಮಕ್ಕಳಿಗೆ ಪರಿಣಾಮ ಬೀರ್ತದೆ. ಮಕ್ಕಳ ಮೇಲೆ ಯಾವ್ದು
ಅದು ಬೆಳಿಗ್ಗೆ ಹೇಳಿದ್ರೆ ಅವರು ಏನು ಸಾಕಾಗಿರುತ್ತೆ ಟೆಲಿಫೋನ್ ಆನ್ ಮಾಡಿದ್ರೆ ಇದೆ ಬರುತ್ತೆ ಮಂಜೂರು ಬೇಡ ಸರ್ ಇನ್ನೂ ಅರೆಸ್ಟ್ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಜರ್ಮನಿ ಮತ್ತು ದುಬೈ ಹೋಗಿದ್ದಾರೆ ಅನ್ನೋದು ಹಿಂಗೆ ಕಾನೂನು ಕೋರ್ಟ್ ಇದೆ, ಕಾನೂನಿದೆ, ಸರ್ಕಾರ ಗಂಭೀರವಾಗಿದೆ, ಲುಕೌಟ್ ನೋಟಿಸ್ ಇದೆ, ಅವ್ರಿಗೆ ಟೈಮ್ ಲೈನ್ ಕೊಟ್ಟಿದ್ವಿ, ಹಾಜರಾಗಬೇಕಂದ್ರೆ ಭಾಳ ಕಠಿಣ ಪರಿಸ್ಥಿತಿ ಎಲ್ಲೇ ಇದ್ರು ಕೂಡ ವಾತಾವರಣ ಸರ್ ಮೊನ್ನೆ ಅಣ್ಣಾಮಲೈ ಬಂದಾಗ ಸಿದ್ದರಾಮಯ್ಯ ಅವರಿಗೆ ಹೆಂಗೆ ಅರೆಸ್ಟ್ ಮಾಡಬೇಕು ಅದೆಲ್ಲ ಸರ್ಕಾರ ಮೇಲೆ ಗೊತ್ತಿರುತ್ತೆ ಆದರೂ ಬಿಡ್ತಾ ಇಲ್ಲ ಅಂತ ಅವರೇ ಹೇಳಿದ್ರು. ಅಣ್ಣಾಮಲೈ ಪೊಲೀಸ್ ಆಗಿರ್ತಾರೆ, ಪೊಲೀಸ್ ಕಾನೂನು ಹೇಳಿರ್ತಾರೆ, ನಾನು ಎದುರು ಮಾಡಿ ಗೊತ್ತಿಲ್ಲ ಕಾನೂನ ಸೆಕ್ಷನ್ ಅವ್ರು ರಾಜಕೀಯವಾಗಿ ರಾಜಕೀಯ ಭಾಷೆ ಮಾಡ್ತಾರೆ. ಮತ್ತೇನಿಲ್ಲ, ಇದೇ ಬರೀ ಸರ್ ಇದು ಒಂದು ಸರ್ ಮತ್ತೆ ಅಂತ ಎರಡನೇ ಹಂತ ಕೂಡಿ ನಾವು ಕನಿಷ್ಠ ಪಕ್ಷ 20 26 ಅದು ಈಗ ಎರಡನೇ ಹಂತದ ಮತದಾನ ಇರುತ್ತೆ ಇಲ್ಲಿ ಎಲ್ಲ ಕಡೆ ಓಡಾಡಿದ್ರೆ ಸರ್ 14ರಲ್ಲಿ 10 ಗೆಲ್ತೀವಿ, ಮೊದಲನೇದರಲ್ಲೂ ಕೂಡ 10 ಗೆಲ್ತೀವಿ, ಇದರಲ್ಲೂ ಕೂಡ 10 ಗೆಲ್ತೀವಿ. ಕನಿಷ್ಠ ಪಕ್ಷ 20 ಸೀಟ್ಸ್ ಗೆಲ್ತೀವಿ ಮಿನಿಮಮ್. ಕ್ರಾಸ್ ಮಿನಿಮಮ್ 20 ಅವರ್ಸ್ 22 24 ಮೋದಿದು ಏನು ಹವಾ ಈ ಸರಿ ಮಾಡ್ಕೊಟ್ಟಾಗಲ್ಲ. ಏನೂ ಆಗಲ್ಲ. ವಿಶ್ವಾಸ ಕರ್ಕೊಂಡಿದ್ದಾರೆ, ಯಾರೂ ಆಗಿಲ್ಲ, ಆಚೆಂದ್ರೂ ಬಂದಿಲ್ಲ, ಹುಡುಗರಿಗೆ ಉದ್ಯೋಗ ಸಿಕ್ಕಿಲ್ಲ, ನಾ ಖಾನೆ ನಾ ಖಾऊंगा ನಾ ಖಾನೆ ಲೂಂगा ಎಲೆಕ್ಟ್ರಾನಿಕ್ ಮಾಡ್ತಾಗೆಲ್ಲ ಅದು ಬೇರೆಯಾಗ್ಯದ. ಹೀಗಾಗಿ ಯಾವುದೂ ಮೋದಿ ಅವ್ರಿಗೆ ಯಾವುದೂ ವರ್ಕೌಟ್ ಆಗಲ್ಲ. ಈ ಸರ್ಕಾರ 5 ವರ್ಷ ನಡೆಯೋದಿಲ್ಲ ಅಂತ ಕುಮಾರಸ್ವಾಮಿ ಕುಮಾರಸ್ವಾಮಿ ಕಡೆ 65 MLAs ಬೇಕು ಸರ್ಕಾರ ಕೊಡಬೇಕಲ್ಲ. ಪ್ಲಸ್ ಅವ್ರದೇ ಕುಮಾರಸ್ವಾಮಿ ಅವ್ರದೇ ಈಗ ಪ್ರಜ್ವಲ್ ರೇವಣ್ಣ ಕೇಸ್ ಆದಾಗ ಆ MLAಗಳು ಬಂದು ಇಳಿಸಿರ್ತಾರೆ. ಅವಾರ್ಡ್ ಸೇರಿದ್ರು ಅಂದ್ರೆ ಕೂತಾಡ 75 MLA ಬೇಕಾಗ್ತದೆ. 75 MLA ರಾಜೀನಾಮೆ ಕೊಟ್ಟು ಶಿಶಿ ಗಿಂದ್ರಿಸಿ ಅಗ್ರದ ಮಗನ ಚಿಕ್ಕಪ್ಪ ಅದು ಸರಿ JDS ಬಿಜೆಪಿ ಜೊತೆ ಮೈತ್ರಿ ಆಗಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುವಂಥ ಸ್ಥಿತಿ ಬರುತ್ತೆ. JDS ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುವಂಥ ಬಿಜೆಪಿ ಅವ್ರ ಪಶ್ಚಾತ್ತಾಪ ಆಗಿರೋದು ಕೂಡ ಯಾಕೆ ಮೈತ್ರಿ ಮಾಡ್ಕೊಂಡಿರೋ ನಾವು ಅಂತ ಥ್ಯಾಂಕ್ ಯು ಸರ್. ಬರೀ ಇದೆ.